ಫ್ರೆಂಡ್ಸ್, ನಿಮ್ ಕಡೆ ಯಾರೋ ಬೇರೆಯವ್ರು ಬಂದ್ಬಿಟ್ಟು ನಿಂಗೆ ಇವತ್ತು ಈ ಕ್ಷಣದಲ್ಲೇ 100 ಕೋಟಿ ರೂಪಾಯಿನ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್, ನಾಳೆ ಬೆಳಗ್ಗೆ ನೀನು ಎದ್ದೊಳಲ್ಲ ಅಂತ ಹೇಳಿದ್ರೆ ನೀವ್ ಏನ್ ಹೇಳ್ತೀರಾ? ಆ 100 ಕೋಟಿ ರೂಪಾಯಿನ ತಗೊಳ್ತೀರಾ? ಯಾರು ತಗೊಳ್ಳಲ್ವಾ? ಯಾಕೆ ಅಂತಂದ್ರೆ ನಿಮ್ಮ ನಾಳೆ ಅನ್ನೋದು ಆ 100 ಕೋಟಿ ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳುತ್ತೆ. ನಿಮ್ಮ ಆ ಒಂದೇ ಒಂದು ದಿನ ಆ ಕೋಟಿ ಆಸ್ತಿಗಿಂತ ತುಂಬಾ ವ್ಯಾಲ್ಯೂಯಬಲ್. ಆದ್ರೆ ಇವಾಗ ಹುಷಾರಾಗಿ ನೋಡಿ, ನೀವು ಅದೇ ದಿನನ ಅದೇ ಟೈಮ್ ನ ಬರೀ 300 ರೂಪಾಯಿಗೆ ಜಿಯೋ ಡೇಟಾನ ಹಾಕೊಂಡು ನಿಮ್ಮ ಆ ಒಂದು ಟೈಮ್ ಅಂಡ್ ದಿನನ ಕಸದ ಬುಟ್ಟಿಗೆ ಹಾಕ್ತಾ ಇದ್ದೀರಾ. ಯು ಆರ್ ಬರ್ನಿಂಗ್ ಯುವರ್ ಲೈಫ್. ಈ ವಿಡಿಯೋನ ಟೈಟಲ್ ಬಂದ್ಬಿಟ್ಟು ಸ್ಟಾಪ್ ವೇಸ್ಟಿಂಗ್ ಯುವರ್ ಲೈಫ್. ಆದ್ರೆ ನಾನು ಲೈಫ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏಕೆ ಅಂತಂದ್ರೆ ಲೈಫ್ ಅಂದ್ರೆ ಟೈಮ್. ಆದ್ರೆ ಒನ್ಸ್ ನಿಮ್ ಕಡೆ ಟೈಮ್ ಮುಗೀತು ಅಂತಂದ್ರೆ ನಿಮ್ಮ ಲೈಫ್ ಕೂಡ ಮುಗೀತು ಅಂತ ಅರ್ಥ. ಸೊ ನಾನು ಇವತ್ತು ನಿಮ್ಗೆ ಬರೀ ಮೋಟಿವೇಶನ್ ಏನೋ ಕೊಡ್ತಾ ಇಲ್ಲ, ನಿಮ್ಮ ಕಣ್ಗೆ ಕಟ್ಟಿರೋ ಒಂದು ಪಟ್ಟಿನ ಎಳ್ದು ಬಿಸಾಕೋಣ. ಸೊ ನನ್ ಜೊತೆ ಈ ವಿಡಿಯೋನ ಎಂಡ್ ವರ್ಗೂ ಇರಿ, ನಿಮ್ಮ ಲೈಫ್ ಇಲ್ಲಿಂದಾನೆ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಕ್ ಹೋಗಬೇಡಿ. ವಿಡಿಯೋದಲ್ಲಿ ಹೋಗಿಂತ ಮುಂಚೆ, ಹೈ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮುಂದೆ ತರಕ್ಕೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಚಾನಲ್ ಯಾರಾದ್ರೂ ಹೊಸ ಬೇರೆ ನೋಡ್ತಾ ಇದ್ರೆ ಇವಾಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮುಂದೆ ಹಾಕೋ ವಿಡಿಯೋಸ್ ಯಾವ್ದು ಮಿಸ್ ಆಗದೆ ಇರ್ತೀರಾ. ಸೊ ಇನ್ನು 1 ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಚಾಪ್ಟರ್ ನಂಬರ್ 1, ದ ಹಾರ್ಸ್ ಮ್ಯಾರಥಾನ್. ಆಯುರ್ವೇದದಲ್ಲಿ ಒಂದು ಟೈಮ್ ನ ಕುದುರೆಗೆ ಹೋಲಿಸಿದ್ದಾರೆ. ಆ ಕುದುರೆ ಅನ್ನೋದು ಯಾರ ಅಪ್ಪಂಗೂ ಕಾಯಲ್ಲ, ಅದು ಓಡ್ತಾನೆ ಇರುತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ನೀವು ದುಡ್ಡು ಕೊಟ್ಟು ಡೈಮಂಡ್ ತಗೋಬಹುದು, ಮನೆ ತಗೋಬಹುದು, ಆದ್ರೆ ಪ್ರಪಂಚದ ಎಲ್ಲ ಆಸ್ತಿ ಮಾರಿದ್ರು ನೀವು ಕಳ್ದಿರ ಒಂದೇ ಒಂದು ಸೆಕೆಂಡ್ ಕೂಡ ವಾಪಸ್ ಬರಲ್ಲ. ಟೋನಿ ಸ್ಟಾರ್ಕ್ ಒಂದ್ ಮಾತನ್ನ ಹೇಳ್ತಾರೆ, ನೋ ಅಮೌಂಟ್ ಆಫ್ ಮನಿ ಆಸ್ ಬಜೆಟ್ ಎ ಸೆಕೆಂಡ್ ಆಫ್ ಟೈಮ್. ಅಂದ್ರೆ ನೀವು ಏನ್ ಮಾಡ್ತಾ ಇದೀರಾ? ಆ ಕುದುರೆ ಮೇಲೆ ಕೂತ್ ಸವಾರಿ ಮಾಡ್ಬೇಕಾಗಿರೋ ನೀವು ಅದು ಎಲ್ಗೋ ಹೋಗಿದೆ ಅಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ. ನೆನ್ಪಿಟ್ಕೊಳ್ಳಿ, ಟೈಮ್ ಅನ್ನೋ ಕುದುರೆಗೆ ನೀವು ಗುಲಾಮ ಆಗಿಲ್ಲ ಅಂತಂದ್ರೆ ಅದು ನಿಮ್ನ ತುಳ್ದಿ ಆಗುತ್ತೆ. ನೀವು ಅದನ್ನ ಕಂಟ್ರೋಲ್ ಮಾಡ್ತಿದ್ದೀರಾ ಅಥವಾ ಅದು ನಿಮ್ನ ಕಂಟ್ರೋಲ್ ಮಾಡುತ್ತಾ? ಡಿಸೈಡ್ ಮಾಡಿ. ಚಾಪ್ಟರ್ ನಂಬರ್ 2, ದ 86,400 rupees ಲಾಜಿಕ್. ಫ್ರೆಂಡ್ಸ್, ದಿನಕ್ಕೆ ಪ್ರತಿಯೊಬ್ಬರಿಗೂ 86,400 ಸೆಕೆಂಡ್ಗಳು ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿನ ಬೆಳಿಗ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 86,400 ರೂಪಾಯಿ ಜಮಾ ಆಗ್ತಿದೆ ಅಂತ ಅನ್ಕೊಳ್ಳಿ. ಆದ್ರೆ ಕಂಡೀಷನ್ ಏನು ಅಂತಂದ್ರೆ ರಾತ್ರಿ ಆಗೋ ಅಷ್ಟರಲ್ಲಿ ಅದು ಖಾಲಿ ಆಗ್ಬೇಕು, ಇಲ್ಲ ಅಂತಂದ್ರೆ ಅದು ಪೂರ್ತಿ ವೇಸ್ಟ್ ಆಗುತ್ತೆ. ಆಗ ನೀವೇನ್ ಮಾಡ್ತೀರಾ? ಆಗ ನೀವು 1 ರೂಪಾಯಿ ಕೂಡ ಬಿಡಲ್ಲ ಅಲ್ವಾ, ಎಲ್ಲವನ್ನು ಖರ್ಚು ಮಾಡ್ಬಿಡ್ತೀರಾ. ಅದೇ ತರ ನೀವು ಟೈಮ್ ವಿಷಯಕ್ಕೆ ಬಂದ್ರೆ ಯಾಕೆ ಹಾಗೆ ಮಾಡಲ್ಲ? ನಾನು ತುಂಬಾ ಜನನ ನೋಡಿದ್ದೀನಿ, ಬ್ರೋ ಬೋರ್ ಆಗ್ತಿದೆ, ಟೈಮ್ ಪಾಸ್ ಮಾಡ್ತೀನಿ ಅಂತಾರೆ. ಫ್ರೆಂಡ್ಸ್, ಟೈಮ್ ಪಾಸ್ ಮಾಡೋಕೆ ಟೈಮ್ ಏನ್ ಕಸನ? ನೀವು 1 ಗಂಟೆ ವೇಸ್ಟ್ ಮಾಡಿದ್ರೆ ನೀವು ನಿಮ್ಮ ಲೈಫ್ ನ ಒಂದು ಪಾರ್ಟ್ ಕಳ್ಕೊಂಡಿದ್ದೀರಾ ಅಂತಾನೆ ಅರ್ಥ. ವಾರೆನ್ ಬಫೆಟ್ ಯಾಕೆ ಎಷ್ಟು ಬೇಗ ಶ್ರೀಮಂತ ಆಗ್ತಾರೆ ಗೊತ್ತಾ? ಅವರು ತಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೆ ಅವರ ಒಂದು ವ್ಯಾಲ್ಯೂಬಲ್ ಟೈಮ್ ನ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಅವರ ಚಿಕ್ಕ ವಯಸ್ಸಿದ್ದಾಗಲೇ ಬಿಸ್ನೆಸ್ ಶುರು ಮಾಡಿದ್ರು. ಅವನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ರೆ ಇವರು ದುಡಿತಾ ಇದ್ರು. ಇವತ್ತಿಗೆ ಅವರ ಹತ್ತಿರ ಕೋಟಿ ಇದೆ. ಯಾಕೆ ಅಂತಂದ್ರೆ ಅವ್ರಿಗೆ ಟೈಮ್ ಬೆಲೆ ಗೊತ್ತಿದೆ. ಸೊ ನಿಮ್ಮ ಟೈಮ್ ನೀವು ಈಗ ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಫ್ಯೂಚರ್ ನಲ್ಲಿ ತುಂಬಾನೇ ರಿಗ್ರೆಟ್ ಆಗ್ತೀರಾ. ಚಾಪ್ಟರ್ ನಂಬರ್ 3, ವೈ ಯು ಫೇಲ್. ಈ ಮನುಷ್ಯರು ಮಾಡೋ ಎರಡು ದೊಡ್ಡ ತಪ್ಪುಗಳು. ನನ್ ಕೈಲಿ ಆಗಲ್ಲ ಅಂತ ಅನ್ಕೊಳ್ಳೋದು, ಇವತ್ತು ಮೂಡ್ ಇಲ್ಲ ನಾಳೆ ಮಾಡ್ತೀನಿ ಅಂದ್ಬಿಟ್ಟು ಮುಂದೆ ಹಾಕೊಂಡು ಹೋಗೋದು. ಫ್ರೆಂಡ್ಸ್, ಈ ಮೂಡ್ ಅನ್ನೋದೊಂದು ಟ್ರ್ಯಾಪ್. ನೀವು ಕೆಲಸ ಮಾಡಕ್ಕೆ ಮೂಡ್ ಬರೋವರೆಗೂ ಕಾಯ್ತಾ ಇದ್ರೆ ನೀವು ಸಾಯೋವರೆಗೂ ಕಾಯ್ತಾನೆ ಇರ್ತೀರಾ. ಯಾವ್ದೊಂದು ದೊಡ್ಡ ಸಕ್ಸಸ್ ಪೀಪಲ್ಸ್ ಗಳಿಗೆ ಅವ್ರಿಗೆ ಯಾವತ್ತೂ ಟೈಮ್ ಇರಲ್ಲ, ಆದ್ರೆ ಡಿಸಿಪ್ಲಿನ್ ಆಗಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀರಾ, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಸ್ನ್ಯಾಪ್ ಚಾಟ್ ಅಂದ್ಬಿಟ್ಟು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ. ಡೈಲಿ ಮಾರ್ನಿಂಗ್ ರೊಟೀನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇದಕ್ಕೆಲ್ಲ ನೀವು ದುಡ್ಡು ಕೊಡ್ತಾ ಇದ್ದೀರಾ? ಇಲ್ಲ ಅಲ್ವಾ, ಫ್ರೀನೇ ಅಲ್ವಾ? ಆದ್ರೆ ನೀವು ಇಲ್ಲೇ ದೊಡ್ಡ ಟ್ರ್ಯಾಪ್ ಗೆ ಸಿಕ್ಕಾಕೊಂಡಿದ್ದೀರಾ. ಇವನ್ ಆಪ್ಸ್ ಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಒಪ್ಕೊಳ್ಳೋಣ, ಆದ್ರೆ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನ ಕೊಡ್ತಾ ಇದ್ದೀರಾ. ಆ ಟೈಮ್ ನ ನೀವು ದುಡ್ಡಿಗೆ ಕನ್ವರ್ಟ್ ಮಾಡಿದ್ರೆ ನೀವು ದಿನಕ್ಕೆ 1,000 ರೂಪಾಯಿಗಳನ್ನ ಕಳ್ಕೊಳ್ತಾ ಇದ್ದೀರಾ. ಜೂಲಿಯಸ್ ಸೀಸರ್ ಒಂದು ಮಾತನ್ನ ಹೇಳ್ತಾರೆ, ಒಂದು ದೇಶವನ್ನು ಹಾಳು ಮಾಡ್ಬೇಕು ಅಂತಂದ್ರೆ ಮೊದಲು ಅಲ್ಲಿರೋ ಯೂತ್ಸ್ ಗಳಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡಿ ಸಾಕು ಅಂತ. ಇವತ್ತಾಗಿರೋದು ಕೂಡ ಸೇಮ್ ಅದೇ. 75 ಕೋಟಿ ಯುವಕರು ನಮ್ಮ ಇಂಡಿಯಾದಲ್ಲಿದ್ದಾರೆ. ಅದರಲ್ಲಿ 99% ಅವರ ಲೈಫ್ ನಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೆಲ್ಸಕ್ಕೆ ಬರ್ದೇ ಇರೋ ರೀಲ್ಸ್ ನೋಡ್ಕೊಂಡು ನಗಾಡ್ಕೊಂಡಿದ್ದಾರೆ. ಆದ್ರೆ ಸ್ಯಾಡ್ ರಿಯಾಲಿಟಿ ಏನು ಅಂತಂದ್ರೆ ಅವರು ಈಗ ನಗ್ತಾ ಇದ್ರೆ ಅವರ ಫ್ಯೂಚರ್ ನಲ್ಲಿ ಖಂಡಿತ ಹೇಳ್ತಾರೆ. ಚಾಪ್ಟರ್ ನಂಬರ್ 4, ದ ಸೊಲ್ಯೂಷನ್ಸ್ ಟೈಮ್ ಬಾಕ್ಸಿಂಗ್. ಸೊ ಓಕೆ ಫ್ರೆಂಡ್ಸ್, ಈಗ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ, ಸೊಲ್ಯೂಷನ್ ಏನು ಅಂತ ಕೇಳ್ಬೋದು. ನಾನು ಏನೋ ನಿಮ್ಗೆ 100 ಟ್ರಿಕ್ಸ್ ಏನು ಹೇಳಲ್ಲ, ಒಂದು ಯೂನಿವರ್ಸಿಟಿ ರಿಸರ್ಚ್ ಮಾಡಿ ಹೇಳಿರೋ ಒಂದು ಬೆಸ್ಟ್ ಟ್ರಿಕ್ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಹೆಸರು ಬಂದ್ಬಿಟ್ಟೆ ಟೈಮ್ ಬಾಕ್ಸಿಂಗ್. ಇಲಾನ್ ಮಾಸ್ಕ್ ನವರು ವಾರಕ್ಕೆ 100 ಗಂಟೆಗಳ ಕೆಲಸ ಮಾಡ್ತಾರೆ. 4 ದೊಡ್ಡ ಕಂಪನಿಗಳನ್ನ ನಡೆಸ್ತಾರೆ. ಹೇಗೆ? ಅವರೇನ್ ಟು ಡೂ ಲಿಸ್ಟ್ ನ ಮಾಡಲ್ಲ, ಅವರು ಟೈಮ್ ಬಾಕ್ಸಿಂಗ್ ನ ಮಾಡ್ತಾರೆ. ಅಂದ್ರೆ ನಾನು ಈ ಕೆಲಸನ ಮಾಡ್ತೀನಿ ಅಂದ್ಬಿಟ್ಟು ಬುಕ್ ಅಲ್ಲಿ ಬರೆಯಲ್ಲ, ನಾಳೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ಅದೇ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರ ಮೈಂಡ್ ನಲ್ಲಿ ಮೊದಲು ಫಿಕ್ಸ್ ಮಾಡ್ಕೊಳ್ತಾರೆ. ಆ 1 ಗಂಟೆ ಏನ್ ಕೊಟ್ಟಿರ್ತಾರೋ ಪ್ರಪಂಚ ಮುಳುಗೋದ್ರು ಕೂಡ ಅವರು ಆ ಕೆಲಸನ ಬಿಟ್ಬಿಟ್ಟು ಎದ್ದೊಳಲ್ಲ. ನೀವೇನಾದ್ರೂ ಒಂದು ದೊಡ್ಡ ಲಿಸ್ಟ್ ನ ಮಾಡಿದ್ರೆ ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ, ನಾನೀಗ ಯಾವ್ದು ಮೊದಲು ಮಾಡ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ನೀವು ಟೈಮ್ ಬ್ಲಾಕ್ ಮಾಡಿದ್ರೆ ನಿಮ್ಮ ಬ್ರೈನ್ ಗೆ ಬೇರೆ ಆಪ್ಷನ್ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದ್ ವೇಳೆ ನೀವು 9 to 10 ಎಡಿಟಿಂಗ್ ಮುಗಿಸ್ತೀನಿ ಅಂತ ಅನ್ಕೊಂಡ್ರೆ ಅಲ್ಲಿಗೆ ಮುಗೀತು, ಬೇರೆ ಮಾತೇ ಇಲ್ಲ. ಇದೇ ತರ ನಿಮ್ಮ ಲೈಫ್ ಗೆ ಸೂಟೇಬಲ್ ಆಗೋ ಎಕ್ಸಾಂಪಲ್ಸ್ ನ ತಗೊಳ್ಳಿ. ಸೊ ಇದನ್ನ ಇವಾಗಲೇ ಸ್ಟಾರ್ಟ್ ಮಾಡಿ. ಕ್ಯಾಲೆಂಡರ್ ನ ತಗೊಳ್ಳಿ, ನಿಮ್ಮ ದಿನವನ್ನು ಬ್ಲಾಕ್ಸ್ ಮಾಡಿ. ಅಂಡ್ ಚಾಪ್ಟರ್ ನಂಬರ್ 5, SMART ಗೋಲ್ಸ್.
ದ ಫೈನಲ್ ಫ್ರೇಮ್ ವರ್ಕ್. ಇದಕ್ಕೆ ನೀವು ಈ SMART ಫಾರ್ಮುಲಾನ ಯೂಸ್ ಮಾಡಿ. ಎಸ್ ಅಂತಂದ್ರೆ ಸ್ಪೆಸಿಫಿಕ್. ನಾನು ಶ್ರೀಮಂತರ ಆಗ್ಬೇಕು ಅನ್ನೋ ಬದಲು ನನ್ನ ಗುರಿ 1 ಲಕ್ಷ ದುಡಿಬೇಕು ಅನ್ನೋದು ನಿಮ್ಮ ಗೋಲ್ ಆಗಿರ್ಬೇಕು. ಎಂ ಅಂದ್ರೆ ಮೆಜರೇಬಲ್, ಅದು ಅಳಿಯೋಕೆ ಸಿಗುತ್ತೆ, ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದೀರಾ ಅಂತ. ಎ ಅಂದ್ರೆ ಅಚೀವೇಬಲ್, ನಾಳೆನೆ ಕೋಟಿ ದುಡಿತೀನಿ ಅಂದ್ರೆ ಆಗಲ್ಲ, ರಿಯಲಿಸ್ಟಿಕ್ ಆಗಿರಿ. ಆರ್ ಅಂತಂದ್ರೆ ರಿಲೆವೆಂಟ್, ಈ ಕೆಲಸ ನಿಮ್ಗೆ ಇಷ್ಟ ಇದೆಯಾ, ನಿಮ್ಗೆ ನೀವೇ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಟಿ ಅಂತಂದ್ರೆ ಟೈಮ್ ಬೌಂಡ್, ಡೆಡ್ ಲೈನ್, ನಿಮ್ಮ ಒಂದು ಯಾವ್ದೇ ಒಂದು ಕೆಲಸ ಆಗಿರ್ಲಿ ಡೆಡ್ ಲೈನ್ ಇರಬೇಕು. ಈ ಕೆಲಸನಲ್ಲಿ 5 ಗಂಟೆಗೆ ಮುಗಿಸ್ತೀನಿ ಅಂತಂದ್ರೆ ಮುಗಿಲೇಬೇಕು. ಯಾವಾಗ ನೀವು ಈ ತರ ಪ್ಲಾನ್ ಮಾಡ್ತಿರೋ ಆಗ ನೀವು ನಿಮ್ಮ ಟೈಮ್ ನ ವೇಸ್ಟ್ ಮಾಡಲ್ಲ, ನೀವು ನಿಮ್ಮ ಟೈಮ್ ನ ಯೂಸ್ ಮಾಡ್ಕೊಳ್ತೀರಾ. ಸೊ ಕೊನೆಯದಾಗಿ ಒಂದು ಮಾತು, ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ನೀವು ಮತ್ತೆ ಅದೇ ರೀಲ್ಸ್ ನೋಡಕ್ ಹೋಗ್ಬೋದು, ಅಥವಾ ನಿಮ್ಮ ಒಂದು ಗೋಲ್ಸ್ ಗೋಸ್ಕರ ನೀವು ಕೆಲಸ ಮಾಡಕ್ಕೆ ಶುರು ಮಾಡ್ಬೋದು. ಈಗ ಚಾಯ್ಸ್ ನಿಮ್ ಕಡೆ ಇದೆ. ಆದ್ರೆ ಒಂದು ಚಾಲೆಂಜ್, ಯಾರೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನ ವೇಸ್ಟ್ ಮಾಡ್ಕೊಳ್ಬಾರ್ದು ಅಂತ ಇದ್ದೀರೋ ಅವರೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಮೈ 30 minutes is equal to 30,000 rupees ಅಂತ, ಅಂದ್ರೆ ನಿಮ್ಮ 30 ನಿಮಿಷ 30,000ಗಿಂತ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಯಾವಾಗ ನೀವು ನಿಮ್ಮ ಟೈಮ್ಗೆ ಬೆಲೆ ಕೊಡ್ತಿರೋ ಆಗ ಈ ಪ್ರಪಂಚ ನಿಮಗೆ ಬೆಲೆ ಕೊಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ತಪ್ಪೊಂದು ಲೈಕ್ ಮಾಡಿ, ಅಂಡ್ ಇದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂದ್ರೆ ಟೇಕ್ ಕೇರ್, ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್. ಬೈ ಗೈಸ್.